ಹಲೋ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಸಂಕ್ರಾಂತಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಾನು ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯಿತು, ಯಾಕೆಂದರೆ ಪಾಪು ಇದೆ ಅಲ್ವಾ, ಅದಕ್ಕೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಬೆಳಿಗ್ಗೆನೇ ಅಮ್ಮ ಸಂಕ್ರಾಂತಿ ದಿವಸ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ. ಅವ್ರು ಬೆಳಿಗ್ಗೆನೇ 5 ಗಂಟೆಗೆ ಹೋಗಿ ಎಳ್ಬತ್ತಿ ಹಚ್ಚಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಬಂದು ಮನೇಲಿ ಪೂಜೆ ಮಾಡ್ತಾಯಿದ್ರು. ನಾವಿನ್ನು ಬಾಣಂತಿ ಅಲ್ವಾ, ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಮಧ್ಯಾಹ್ನ ಹೋಗೋಣ ಅಂತ ಅವಾಗ ಎದ್ದಿದ್ವಿ. ಇವಾಗ ಅಮ್ಮ ಪೂಜೆ ಮಾಡ್ತಾಯಿದ್ರು, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ತಗೋತಾ ಇದ್ದೆ. ಅಮ್ಮ ಒಳಗಡೆನೂ ಪೂಜೆ ಮುಗಿಸಿ ಆಚೆ ಹೊಸ್ಲಿಗೂ ಪೂಜೆ ಮಾಡಿದ್ರು, ಮತ್ತು ತುಳಸಿ ಗಿಡಕ್ಕೂ ಪೂಜೆ ಮಾಡ್ತಾಯಿದ್ರು. ಪೂಜೆ ಮುಗಿಸಿ ದೇವರಿಗೆ ನೈವೇದ್ಯಕ್ಕೆ ಅಮ್ಮ ಮೊಸರನ್ನ ಮಾಡಿದರು. ನಾನು, ಅಮ್ಮ, ನನ್ನ ಹಸ್ಬೆಂಡ್, ನನ್ನ ಪಾಪು 4 ಜನನು ದೇವಸ್ಥಾನಕ್ಕೆ ಕೊಟ್ವಿ. ಮತ್ತು ನಮ್ಮ ಆಂಟಿ ಅಂದಿರಿಬ್ಬರು ಬರ್ತಾಯಿದ್ರು, ಹಿಂದೆ ಬರ್ತಾಯಿರೋ ಅವ್ರ ಸೊಸೆ. ಎಲ್ಲರೂ ಮಧ್ಯಾಹ್ನ 1 ಗಂಟೆಗೆ ತಗೊಂಡೋಗಿ ದೇವರಿಗೆ ನೈವೇದ್ಯ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಈ ದೇವ್ರಿಗೆ ನೈವೇದ್ಯ ಕೊಡೋ ತನಕ ಮನೇಲಿ ಏನೂ ಮಾಡಲ್ಲ. ಫಸ್ಟು ದೇವರಿಗೆ ಮೊಸರನ್ನ ಮನೇಲಿ ಮಾಡಿ ತಗೊಂಡೋಗಿ ದೇವ್ರಿಗೆ ನೈವೇದ್ಯ ಮಾಡಿಸ್ಕೊಂಡು ಆನಂತರ ಬಂದು ಮನೇಲಿ ಹಬ್ಬದ ಅಡುಗೆ ಏನು ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಒಳಗಡೆ ಹೋಗಿ ನೈವೇದ್ಯಕ್ಕೆ ತಂದಿರೋದನ್ನೆಲ್ಲ ಅಲ್ಲಿಟ್ಟು ದೇವರಿಗೆ ಹಣ್ಣು ಕಾಯೆಲ್ಲ ಕೊಟ್ಟು, ಹಣ್ಣು ಕಾಯೆಲ್ಲ ಒಳಗಡೆ ಇಟ್ಟು, ಗಂಧದ ಕಡ್ಡಿ ಕರ್ಪೂರ ಎಲ್ಲ ತಗೊಂಡೋಗಿರ್ತಾರಲ್ಲ ಅದನ್ನೇ ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸಿ ಎಲ್ಲ ಮಾಡ್ಕೊಂಡು ಬರೋದು. ಅಮ್ಮ ಗಂಧದ ಕಡ್ಡಿ ಕರ್ಪೂರ ಇಡ್ತಾ ಇದ್ದಾರೆ, ಹಣ್ಣು ಕಾಯೆಲ್ಲ ಒಡೆದು ಮುಂದೆ ಇಟ್ಟರು ದೇವ್ರಿಗೆ. ಮತ್ತು ಪಾಪುಗೆ ಎಳ್ಳು ಬೀರಿದ್ನಲ್ಲ, ದೇವ್ರಿಗೆ ಎಳ್ಳು ಬೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಎಳ್ಳು ಯಾರು ಬೀರ್ತಾರೆ ಅವ್ರ ಮನೇಲಿ ಎಲ್ಲರೂ ಕಂಪಲ್ಸರಿ ಅಲ್ಲಿ ದೇವ್ರ ಮುಂದೆ ಇಡ್ತಾ ಇದ್ದಾರೆ, ಎಳ್ಳು ಬೆಲ್ಲ ಕೊಟ್ಟರು. ಆನಂತರ ಈಗ ನೈವೇದ್ಯ ಆದಮೇಲೆ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. 1 ಗಂಟೆಗೆ ಮಹಾಮಂಗಳಾರತಿ ಇದ್ದಿದ್ದು. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಪಾಪುದು ಫೋಟೋ ತೆಗೆದಿರಲಿಲ್ಲ ಸಂಕ್ರಾಂತಿ ಹಬ್ಬದ್ದು. ಎಳ್ಳು ಬೆಲ್ಲ ಕಬ್ಬು ಎಲ್ಲನೂ ಇಟ್ಟು 4 ಮಂತ್ಸ್ ಕಂಪ್ಲೀಟ್ ಆಗಿತ್ತಲ್ವ, 4 ಮಂತ್ಸು ಫೋಟೋ ತೆಗೆದ್ವಿ. ಮತ್ತು ನಾನು ಪಾಪು ಇಬ್ಬರೂ ಕೂತ್ಕೊಂಡು ಫೋಟೋ ತಗೋತಾ ಇದ್ವಿ. ಎಳ್ಳು ಬೆಲ್ಲ ಇಟ್ಕೊಂಡು, ಪಾಪುಗೆ ಇಟ್ಕೊಳಕ್ಕಾಗಲ್ಲ ಅಲ್ವ, ಜೊತೆಲಿ ನಾನು ಇಟ್ಕೊಂಡಿದ್ದೆ. ಇಬ್ಬರೂ ಫೋಟೋ ಎಲ್ಲ ತಗೊಂಡು, ಪಾಪುಗೆ ಎಳ್ಬಿರೋದು ಸಂಜೆ ಆದರೆ ದೃಷ್ಟಿ ಆಗುತ್ತೆ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಲ್ವ, ಅದಕ್ಕೆ ಮನೇಲೇ ಕರೆದು ದೇವಸ್ಥಾನದಿಂದ ಬಂದ ತಕ್ಷಣವೇ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಮನೇಲೇ ಅರಿಶಿನ ಕುಂಕುಮ ಕೊಟ್ಟು ಪಾಪು ಅದರ ಎಳ್ಳು ಬೆಲ್ಲ ಎಲ್ಲರಿಗೂ ಕೊಡಿಸ್ತಾ ಇದ್ದೆ. ಅವಳು ಕೊಟ್ಬಿಟ್ಟು ಅವ್ರ ಹತ್ರನೇ ಎಳ್ಳು ಪ್ಯಾಕೆಟ್ನ ವಾಪಸ್ ಇಸ್ಕೊತಾ ಇದ್ದಾಳೆ. ಅದಕ್ಕೆ ಆಂಟಿ ನಗ್ತಾಯಿದ್ರು. ಪಾಪುನ ಎತ್ಕೊಂಡು ಎಲ್ಲರೂ ಮುದ್ದು ಮಾಡಿ ಟೈಮ್ ಆಗಿತ್ತು. ಎತ್ತುಗಳನ್ನ ಕಿಚಾಯಿಸ್ತಕ್ಕೆ ಇಟ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ ಅಲಂಕಾರ ಮಾಡ್ತಾಯಿದ್ರು. ಅಪ್ಪ, ದೊಡ್ಡಪ್ಪ ಮತ್ತು ಅಣ್ಣ 3 ಜನನೂ ಸೇರಿಕೊಂಡು ಎತ್ತುಗಳಿಗೆಲ್ಲ ಅಲಂಕಾರ ಮಾಡ್ತಾಯಿದ್ರು. ಹೂವೆಲ್ಲ ಹಾಕಿ. ಅವು ಸುಮ್ಮನೆ ನಿಂತ್ಕೊಳ್ಳಲ್ಲ, ಇಟ್ಕೋಬೇಕು ಯಾರಾದರೂ ಒಬ್ಬರು. ಅದಕ್ಕೆ ಅಪ್ಪ ಇಟ್ಕೊಂಡಿದ್ರು, ದೊಡ್ಡಪ್ಪ ಮತ್ತು ಅಣ್ಣ ಇಬ್ಬರೂ ಸೇರ್ಕೊಂಡು ಹೂಗಳೆಲ್ಲ ಹಾಕಿ ಅಲಂಕಾರ ಮಾಡ್ತಾಯಿದ್ರು ಎತ್ತುಗಳಿಗೆ. ಟೈಮ್ ಆಗಿಬಿಡುತ್ತೆ, ಬೇಗ ಬೇಗ ಹೂಗಳೆಲ್ಲ ಹಾಕಿ ರೆಡಿ ಮಾಡಿಬಿಟ್ರೆ ಎಲ್ಲರೂ ಫೋಟೋ ತಗೋಬೋದು. ಇಲ್ಲ ಅಂತಂದರೆ ಲೇಟ್ ಆಗಿಬಿಟ್ರೆ ರೆಡಿ ಮಾಡಿದ ತಕ್ಷಣ ಕಿಚಾಯಿಸ್ಕೊಂಡು ಬಂದರೆ ಅವು ನಿಂತ್ಕೊಳ್ಳಲ್ಲ, ಫೋಟೋ ತೆಗ್ಸ್ಕೊಳ್ಳೋಕ್ಕೆ ಅದ್ರದ್ದು ಅಲಂಕಾರ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಅಂತ ಎಲ್ಲರೂ ಸೇರಿ ಅಲಂಕಾರ ಮಾಡ್ತಾಯಿದ್ರು. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಪಾಪುನ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅಲಂಕಾರ ಹೂವೆಲ್ಲ ಹಾಕ್ತಾಯಿದ್ರು, ಅಲಂಕಾರ ಎಲ್ಲ ಮಾಡಿದರು. ಅದು ಹಸು ಕೊಂಬು ಆಡಿಸ್ಬಿಡುತ್ತೆ, ಹಿಂಗೆ ಆಡಿಸಿದ್ರೆ ಅದು ಅಲಂಕಾರ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ನನ್ನ ಹಸ್ಬೆಂಡ್ ಕೂಡ ಒಂದು ಹಿಡಿದಿದ್ರು. ಮತ್ತು ಕತ್ತಿಗಿನೂ ಹಾರ ಹಾಕಿರಲಿಲ್ಲ, ಅಣ್ಣ ಹಾರ ಹಾಕ್ತಾಯಿದ್ದಾನೆ ಈ ಕಡೆ, ದೊಡ್ಡಪ್ಪನ ಈ ಕಡೆ ಅಪ್ಪ ಇಟ್ಕೊಂಡಿದ್ರು. ಆ ಎತ್ತಿಗೂ ಹಾರ ಹಾಕ್ತಾಯಿದ್ರು. ಅದು ಸುಮ್ಮನೆ ಇರಲ್ಲ, ಎರಡು ಹಿಂಗೆ ಕೊಂಬು ಅಳ್ಳಾಡಿಸ್ತಾನೆ ಇರುತ್ತೆ. ಆಮೇಲೆ ನಂತರ ರೆಡಿ ಎಲ್ಲ ಮಾಡಿ ಕಿಚಾಯಿಕ್ಕಿಂತ ಮುಂಚೆ ಎಲ್ಲರೂ ಸ್ವಲ್ಪ ಫೋಟೋ ತಗೋತಾಯಿದ್ವಿ. ದೊಡ್ಡಪ್ಪ, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ನಿಲ್ಲಿಸಿ ಫೋಟೋ ತೆಗಿತಾ ಇದ್ವಿ. ಮತ್ತು ನಮ್ಮ ಅಣ್ಣನೂ ನಿಂತ್ಕೊಂಡು ಅವನನ್ನು ನಾನೇ ಫೋಟೋ ತೆಗೆದೆ. ನಾವು ನಿಂತ್ಕೊಂಡ್ವಿ, ನಾನು ಮತ್ತು ಹಸ್ಬೆಂಡ್ ಮತ್ತು ಪಾಪು. ಅಣ್ಣ ಫೋಟೋ ತೆಗಿತಾ ಇದ್ದ. ಎಲ್ಲರೂ ಫೋಟೋ ತಗೊಂಡ್ವಿ. ಮತ್ತು ನಮ್ಮ ಮನೆ ಎದುರುಗಡೆ ಹುಡುಗರು ನಂದು ಫೋಟೋ ತೆಗೀರಿ ಅಂತ ಅವರು ಕೂಡ ಬಂದರು. ಅವರೂ ನಿಲ್ಸ್ಕೊಂಡು ಎಲ್ಲರೂ ಫೋಟೋ ತಗೊಂಡ್ವಿ ಒಟ್ಟಿಗೆ. ಎಲ್ಲ ಈ ಮಕ್ಕಳಿಗೆ ಖುಷಿ ಅಲ್ವಾ, ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿದ್ದಾರೆ, ನಾವು ಇಟ್ಕೊಂಡು ಫೋಟೋ ತೆಗ್ಸ್ಕೋಬೇಕು ಅಂತ. ಅದೆಲ್ಲ ಫೋಟೋ ಎಲ್ಲ ತೆಗ್ಸ್ಕೊಂಡಾದ್ಮೇಲೆ ಎತ್ತುಗಳನ್ನ ಇಟ್ಕೊಂಡೋಗಿ ಕಿಚಾಯಿಕ್ಕೆ ಕರ್ಕೊಂಡೋದ್ರು. ಅಲ್ಲೆಲ್ಲ ನೋಡಿ ಬೇರೆ ಎತ್ತುಗಳೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಕಿಚ್ಚಾಯಿಸ್ಕೊಂಡು ಅಣ್ಣ ಎತ್ತುಗಳನ್ನ ಇಟ್ಕೊಂಡು ಬಂದ. ಅಣ್ಣ ಒಂದು, ಅಪ್ಪ ಒಂದು ಇಟ್ಕೊಂಡು ಹೋಗಿದ್ರು. ಅಪ್ಪ ಅಣ್ಣನ ಹತ್ರ ಕೊಟ್ಟು ಅಲ್ಲಿ ಕಿಚ್ಚಾಯ್ತಾರಲ್ಲ ಅಲ್ಲಿಂದ ಬೂದಿ ಮತ್ತು ಅಲ್ಲಿ ಅನ್ನ ಕೊಡ್ತಾರೆ ಹಸುಗೆ ಅಂತ, ಅದು ಅನ್ನ ತಗೊಂಡು ಬಂದು
ಅಲ್ಲಿ ಕೊಡುವಂಥ ಅನ್ನನ ಹಸುಗಳಿಗೆ ಕೊಟ್ಟು ಬೂದಿ ಕಿಚ್ಚಾದಿರುತ್ತಲ್ಲ ಅದು ಬೂದಿ ತಗೊಂಡು ಬಂದು ಹಸು ಕೆಳಗಡೆಗೆ ಹಾಕ್ತಾರೆ. ಅದು ಅಲ್ಲಿಂದ ಬರಬೇಕಾದ್ರೆ ಹಸು ಕೊಂಬು ಹೂ ಕಳ್ಕೊಬಿಟ್ಟಿತ್ತು, ಕೊಂಬಿಗೆ ಹಾಕಿದ್ದಿದ್ದು. ಅದು ಸ್ವಲ್ಪ ಅಣ್ಣ ರೆಡಿ ಮಾಡ್ದ. ಅಮ್ಮ ನಾನಿಬ್ಬರು ಸೇರಿ ಕಾಲು ತೊಳೆದು ಅರಿಶಿನ ಕುಂಕುಮ ವಿಭೂತಿ ಎಲ್ಲನೂ ಹಚ್ಚಿ ಪೂಜೆ ಮಾಡ್ತಾಯಿದ್ವಿ ಎತ್ತುಗಳಿಗೆ. ಅಲ್ಲಿಂದ ಬಂದ ತಕ್ಷಣ ಅವಕ್ಕೆ ಪೂಜೆ ಮಾಡಿ ಆರತಿ ಮಾಡಿ ಆಮೇಲೆ ಮನೆ ಒಳಗಡೆ ಕರ್ಕೊತೀವಿ ನಾವು. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.